ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪೆಹಲ್ಗಾಮ್ ದಾಳಿ ಅದು ಭಾರತದ ಸಾರ್ವಭೌಮತ್ವದ ಮೇಲೆ ಪಾಕಿಗಳು ನಡೆಸಿದ್ದ ಘೋರ ದಾಳಿ. ಆ ದಾಳಿಯಲ್ಲಿ ಮತವನ್ನ ಕೇಳಿ ಕೊಂದ ಭಯೋತ್ಪಾದಕರ ನೀಚ ಕೃತ್ಯನ ಸಹಿಸೋದಕ್ಕಾಗತ್ತಾ? ಅಥವಾ ಆ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಎದಿರೇಟನ್ನ ನಾವು ಮರೆಯೋದಕ್ಕಾಗತ್ತಾ? ಈಗ ಮತ್ತೆ ಪೆಹಲ್ಗಾಮ್ ದಾಳಿ ನೆನಪಾಗ್ತಾ ಇದೆ. ಅದಕ್ಕೆ ಕಾರಣ NIA ಮತ್ತು ಕೇರಳ. ಹಾಗಾದ್ರೆ ಏನಿದು ಪೆಹಲ್ಗಾಮ್ ದಾಳಿಯ ಹೊಸ ಕತೆ? ಈ ದಾಳಿಗೂ ಕೇರಳಕ್ಕೂ ನಂಟಿದ್ಯಾ? ಕೇರಳದ ವೈನಾಡಿನಲ್ಲಿ ಸಿಕ್ಕಿರೋ ಹಮಾಸ್ ರೀತಿಯ ಟನಲ್ಗಳ ಕಥೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪೆಹಲ್ಗಾಮ್ ದಾಳಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕಾಶ್ಮೀರದ ಸೌಂದರ್ಯವನ್ನ ನೋಡೋದಕ್ಕೆ ಹೋಗಿದ್ದ ಪ್ರವಾಸಿಗರನ್ನ ಪೆಹಲ್ಗಾಮ್ ಅನ್ನೋ ಸುಂದರ ಪರಿಸರದಲ್ಲಿ ಭಯೋತ್ಪಾದಕರು ಗುಂಡಿಕ್ಕಿ ಕೊಂದಿದ್ರು. ಅಲ್ಲಿ ಮತವನ್ನ ಪ್ಯಾಂಟ್ಗಳ ಒಳಗೆ ಹುಡುಕಿದ್ದ ಉಗ್ರರಿಗೆ ಭಾರತ ಸರಿಯಾದ ಪಾಠವನ್ನೇ ಕಲಿಸಿತ್ತು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾಗಿದ್ದ ಮುಲ್ಲಾ ಮುನಿರಾ ಕಾಶ್ಮೀರದ ಬಗ್ಗೆ ಹೇಳಿಕೆ ಕೊಟ್ಟ ಕೆಲವೇ ದಿನಗಳಲ್ಲಿ ನಡೆದ ಈ ದಾಳಿಯ ಹಿಂದೆ ಪಾಕಿಗಳ ಕೈವಾಡ ಇದೆ ಅನ್ನೋದು ಸ್ಪಷ್ಟ ಆಯಿತು. ಅಲ್ಲಿ NIA ನಡೆಸಿದ ತನಿಖೆಯಲ್ಲಿ ಆ ವಿಷಯ ಸ್ಪಷ್ಟ ಆಯಿತು. ಭಾರತ ಸರ್ಕಾರ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿದ ನಂತರ ಭಾರತೀಯ ಸೇನೆ, ವಾಯುಪಡೆ ಹಾಗೂ ನೌಕಾಪಡೆಗಳು ಪಾಕ್ ವಿರುದ್ಧ ತಿರುಗಿಬಿದ್ವು. ಆಪರೇಷನ್ ಸಿಂಧೂರ್ ಆರಂಭ ಆಯಿತು. ಅವತ್ತು ಭಾರತದ ಬ್ರಹ್ಮೋಸ್ಗಳ ಹೊಡೆತಕ್ಕೆ ಅಮೆರಿಕಾನೇ ಓಡೋಡಿ ಬಂದು ಪಾಕ್ಗೆ ಬುದ್ಧಿ ಹೇಳಿ ಭಾರತದ ಜೊತೆಯಲ್ಲಿ ಕದನ ವಿರಾಮ ಮಾತಾಡ್ಕೊಳ್ಳಿ ಅನ್ನೋ ಸಲಹೆನ ಕೊಟ್ಟಿತ್ತು. ಅಷ್ಟರ ಮಟ್ಟಿಗೆ ಭಾರತ ಪಾಕಿಗಳಿಗೆ ಬುದ್ಧಿ ಕಲಿಸಿತ್ತು. ಇಷ್ಟಾದ್ರೂ ಪೆಹಲ್ಗಾಮ್ ಪ್ರಕರಣದ ತನಿಖೆಯನ್ನ NIA ಮುಂದುವರಿಸುತ್ತಲೇ ಇತ್ತು. ಅವರು ಆ ಪ್ರಕರಣದ ಮೂಲ ಪುರುಷ ಅಂದ್ರೆ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ಪತ್ತೆ ಹಚ್ಚುವವರೆಗೂ ಸುಮ್ಮನಿರೋದಿಲ್ಲ ಅನ್ನೋ ಶಪಥನ ತಗೊಂಡಿದ್ರು. ಈಗ ಆ ಕಾರ್ಯ ಪೂರ್ಣ ಆದಂತಿದೆ. NIA ಪೆಹಲ್ಗಾಮ್ ಪ್ರಕರಣದ ಕುರಿತು ನ್ಯಾಯಾಲಯಕ್ಕೆ ಅಡಿಷನಲ್ ಚಾರ್ಜ್ ಶೀಟ್ನ ಹಾಕಿದೆ. ಅದರಲ್ಲಿ ಪ್ರಸ್ತಾಪ ಆಗಿರೋ ಹೆಸರು ಜಾಗತಿಕ ಭಯೋತ್ಪಾದಕರ ಲಿಸ್ಟ್ನಲ್ಲಿ ಸ್ಥಾನ ಪಡೆದಿರುವ ಹಫೀಜ್ ಸಯೀದ್. ಗೆಳೆಯರೆ, ಪೆಹಲ್ಗಾಮ್ ದಾಳಿ ಹಿಂದೆ ಹಫೀಜ್ ಸಯೀದ್ ಇದ್ದಾನೆ ಅನ್ನೋದನ್ನ NIA ಪತ್ತೆ ಮಾಡಿದೆ. ಅವನು ದೇಶದ ಹೊರಗೆ ಕೂತು ಈ ನೆಲದಲ್ಲಿ ಭಯೋತ್ಪಾದನೆಗೆ ಉತ್ತೇಜನ ಕೊಟ್ಟಿದ್ದಾನೆ ಅನ್ನೋ ಆರೋಪನ ಹೊರಿಸಲಾಗಿದೆ. ಈ ದಾಳಿಯಲ್ಲಿ ಲಷ್ಕರ್ ಹಾಗೂ ಅದರ ಪ್ರಾಕ್ಸಿ ಆಗಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ನ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿಂದೆ ಪೆಹಲ್ಗಾಮ್ ದಾಳಿ ವಿಷಯದಲ್ಲಿ NIA ಒಟ್ಟು 1597 ಪುಟಗಳ ಚಾರ್ಜ್ ಶೀಟ್ನ ಸಲ್ಲಿಸಿತ್ತು. ಜಮ್ಮು ಕಾಶ್ಮೀರದಲ್ಲಿನ NIA ವಿಶೇಷ ನ್ಯಾಯಾಲಯದಲ್ಲಿ ಸಲ್ಲಿಕೆಯಾಗಿದ್ದ ಈ ಚಾರ್ಜ್ ಶೀಟ್ ಈಗ ಇನ್ನಷ್ಟು ಪುಟಗಳು ಸೇರ್ಪಡೆ ಆಗಿವೆ. ಇಲ್ಲಿ ಹಫೀಜ್ ಸಯೀದ್ ಭಾರತದ ವಿರುದ್ಧ ಮಸಲತ್ತನ್ನ ಮಾಡಿರೋದ್ರ ಬಗ್ಗೆ NIAಗೆ ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಹೀಗಾಗಿ ಅವನ ವಿರುದ್ಧ BNS ಹಾಗೂ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನ ಅಡಿಯಲ್ಲಿ ಆರೋಪ ಹೊರಿಸಲಾಗಿದೆ. ಇಲ್ಲಿ TRF ಹಾಗೂ ಲಷ್ಕರ್ನ ಇನ್ವಾಲ್ವ್ಮೆಂಟ್ ಸ್ಪಷ್ಟ ಆಗಿದೆ. ಪೆಹಲ್ಗಾಮ್ ದಾಳಿಯಾದ ತಕ್ಷಣ ಅದರ ಹೊಣೆಯನ್ನ ಹೊತ್ತಿದ್ದೆ TRF. ಆದರೆ ಅದಾದ ಕೆಲವೇ ನಿಮಿಷಗಳಲ್ಲಿ ಆ ಪೋಸ್ಟ್ ಡಿಲೀಟ್ ಮಾಡಿದ್ದ TRF ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡಿತ್ತು. ಇದೆಲ್ಲವನ್ನ ಗಮನಿಸಿದ್ದ NIA ಆ ಡಿಜಿಟಲ್ ಪ್ರೂಫ್ಗಳನ್ನು ಕೂಡ ಕಲೆ ಹಾಕಿದೆ. ಈ ಮೂಲಕ ಪೆಹಲ್ಗಾಮ್ ದಾಳಿಲಿ ಹಫೀಜ್ ಸಯೀದ್ನ ಪರೋಕ್ಷ ಇನ್ವಾಲ್ವ್ಮೆಂಟ್ ಇರೋದನ್ನ ಪತ್ತೆ ಮಾಡಿದೆ. ಇನ್ನು ಈ ಹಿಂದೆ NIA ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿ ಲಷ್ಕರ್ನ ಪ್ರಮುಖ ನಾಯಕ ಅಂತ ಗುರುತಿಸಿಕೊಂಡಿದ್ದ ಸಜೀದ್ ಜಾಟ್, ಪಾಕಿಸ್ತಾನದ ಭಯೋತ್ಪಾದಕರಾದ ಫೈಜಲ್ ಜಾಟ್, ಸುಲೇಮಾನ್ ಶಾ, ಹಬೀಬ್ ತಾಹಿರ್ ಅಲಿಯಾಸ್ ಜಿಬ್ರಾನ್ ಹಾಗೂ ಅಬು ಹಮ್ಜಾ ಜೊತೆಯಲ್ಲಿ ಕಾಶ್ಮೀರದ ಯುವಕರಾಗಿದ್ದ ಪರ್ವೀಜ್ ಅಹಮದ್, ಬಶೀರ್ ಅಹಮದ್ ಸೇರಿದಂತೆ ಸಾಕಷ್ಟು ಜನರ ವಿರುದ್ಧ ಚಾರ್ಜ್ ಶೀಟ್ನ ದಾಖಲಿಸಲಾಗಿತ್ತು. ಈಗ ಲಷ್ಕರ್ನ ಮುಖ್ಯಸ್ಥನ ಹೆಸರನ್ನೇ ಈ ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿದೆ. ಈ ಮೂಲಕ ಲಷ್ಕರ್ ಎಂಥ ಭಯೋತ್ಪಾದಕ ಸಂಸ್ಥೆ ಅನ್ನೋದನ್ನ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಭಾರತ ಪ್ರೂವ್ ಮಾಡೋದಕ್ಕೆ ಹೊರಟಿದೆ. ಇದು ಮುರೀದ್ ಕೆಯಲ್ಲಿ ಹಫೀಜ್ ಸಯೀದ್ನ ಇಟ್ಕೊಂಡು ಸಾಕ್ತಾ ಇರೋ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಅಂತ ಹೇಳಲಾಗ್ತಿದೆ. ಇನ್ನು ಇತ್ತೀಚೆಗಷ್ಟೇ ರಾಮ ಮಂದಿರ ಹಾಗೂ ಇನ್ನಿತರ ಹಿಂದೂ ಧಾರ್ಮಿಕ ನೆಲೆಗಳ ಮೇಲೆ ಹಾಗೂ RSS ಕಚೇರಿ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧ ಆಗಿದ್ದ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರಕ್ಕೆ ಸೇರಿದ ಹಾಗೆ ಭಾರತ ಮತ್ತು ಪಾಕಿಸ್ತಾನದಲ್ಲಿದ್ದಂಥ ಒಟ್ಟು 23 ಮಂದಿಯನ್ನ ಭಾರತೀಯ ಗೃಹ ಇಲಾಖೆ ಭಯೋತ್ಪಾದಕರ ಪಟ್ಟಿಗೆ ಸೇರಿಸಿತ್ತು. ಅವರ ವಿರುದ್ಧ UAPA ಕಾನೂನನ್ನ ಬಳಸಲಾಗಿತ್ತು. ಇನ್ನು ಈಗ ಮತ್ತೊಂದು ಪ್ರಕರಣದಲ್ಲಿ ಲಷ್ಕರ್ನ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಇದು ಆ ಸಂಘಟನೆಗೆ ಹಾಗೂ ಅವರನ್ನ ಪೋಷಿಸ್ತಾ ಇರೋ ಪಾಕಿಸ್ತಾನಕ್ಕೆ ಸಮಸ್ಯೆಯನ್ನ ತಂದೊಡ್ಡತ್ತೆ ಅಂತ ಹೇಳಲಾಗ್ತಿದೆ. ಹೀಗೊಂದು ಕಡೆ NIA ಪೆಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಹಾಗೂ ಅದಕ್ಕೆ ಪ್ರೇರಣೆನ ಕೊಟ್ಟಿದ್ದವರ ವಿರುದ್ಧ ತನಿಖೆನೆ ನಡೆಸ್ತಾ ಇರುವಾಗಲೇ ಕೇರಳದ ವ್ಯಕ್ತಿಯೊಬ್ಬ ಸುಮ್ಮನೆ ತಗಲಾಕೊಂಡಿದ್ದಾನೆ. ಅವನನ್ನ ಮಲಪ್ಪುರಂ ಜಿಲ್ಲೆಯ ಆಯಿಕಾರಪಡಿಯಲ್ಲಿನ ನಿವಾಸಿ ಮೊಹಮ್ಮದ್ ಸನೂಫ್ ಅಂತ ಗುರುತಿಸಲಾಗಿದೆ. ಈ ಸನೂಫ್ ಈ ಹಿಂದೆ ಪೆಹಲ್ಗಾಮ್ ದಾಳಿ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದ ಕೇರಳದ ವ್ಯಕ್ತಿಯೊಬ್ಬರ ಮಗಳಿಗೆ ಅವಾಚ್ಯ ಶಬ್ದಗಳಿಂದ ಮೆಸೇಜ್ ಮಾಡಿದ್ದ. ಈ ಬಗ್ಗೆ ಇಡುಕ್ಕಿ ಜಿಲ್ಲೆಯ ಮುತ್ತಂ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿತ್ತು.
ಅವತ್ತು ಕೊಚ್ಚಿಯ ನಿವಾಸಿಯಾಗಿದ್ದ ಆರ್ ರಾಮಚಂದ್ರನ್ ಪೆಹಲ್ಗಾಂನಲ್ಲಿ ಹತ್ಯೆಗೀಡಾಗಿದ್ರು. ಅವರ ಮಗಳ ಪೋಸ್ಟ್ಗೆ ಈ ಸನೂಪ್ ಕಮೆಂಟ್ ಮಾಡಿದ್ದ. ಹೀಗಾಗಿ ಅವನನ್ನ ಈಗ ಕ್ಯಾಲಿಕಟ್ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿ ಇಡುಕ್ಕಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಅಂದಹಾಗೆ ಇವನು ಕಮೆಂಟ್ ಮಾಡಿದಾಗ ಸೌದಿ ಅರೇಬಿಯಾದಲ್ಲಿದ್ದ. ಹೀಗಾಗಿ ಅವನ ಬಂಧನಕ್ಕೆ ಇಷ್ಟು ಸಮಯ ಹಿಡಿತು ಅಂತ ಹೇಳಲಾಗ್ತಿದೆ. ಅವನ ವಿರುದ್ಧ UAPA ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದ್ದು ಅವನ ಮೊಬೈಲ್ ಫೋನ್ ಅನ್ನ ಕೂಡ ಪರಿಶೀಲನೆ ಮಾಡಲಾಗ್ತಿದೆ. ಈ ಮೂಲಕ ಪೆಹಲ್ಗಾಂ ದಾಳಿಯಲ್ಲಿ ಹತ್ಯೆಗೀಡಾದವರ ಮನೆಯವರನ್ನ ನಿಂದಿಸಿದ್ರು ಕೂಡ ಭಾರತದ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ತೋರಿಸಿಕೊಡಲಾಗಿದೆ. ಹೀಗೆ ಪೆಹಲ್ಗಾಂ ಹತ್ಯಾಕಾಂಡದ ವಿಷಯ ವರ್ಷಗಳುರುಳಿದ್ರೂ ಬೇರೆ ಬೇರೆ ರೀತಿಯಲ್ಲಿ ಜನರ ಕಂಡ ಮುಂದೆ ಬರ್ತಲೇ ಇದೆ. ಇದರ ಜೊತೆಗೆ ಇನ್ನು ಕೇರಳದಲ್ಲಿ ಮತ್ತೊಂದು ವಿಚಿತ್ರ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು ಅದು ಕೂಡ ಸಾಕಷ್ಟು ಗಮನನ ಸೆಳೀತಿದೆ. ನಿಮ್ಗೆ ಹಮಾಸ್ ಬಗ್ಗೆ ಗೊತ್ತಲ್ಲ, ಅವರು ಗಾಜಾ ಪಟ್ಟಿಯಲ್ಲಿ ಸಾಕಷ್ಟು ದೂರದವರೆಗೂ ಟನಲ್ಗಳನ್ನ ಮಾಡಿಕೊಂಡಿದ್ದನ್ನ ನೀವು ವಿಡಿಯೋಗಳಲ್ಲಿ ನೋಡಿರ್ತೀರಿ. ಅಂತಹ ಒಂದು ಟನಲ್ ಕೇರಳದ ವಯನಾಡಿನ ಮನೆಯೊಂದರಲ್ಲಿ ಪತ್ತೆಯಾಗಿದೆ. ಆದರೆ ಅಲ್ಲಿ ಭಯೋತ್ಪಾದನೆ ನಡೀತಿರ್ಲಿಲ್ಲ. ಬದಲಾಗಿ ಕೇರಳದಲ್ಲಿ ಬ್ಯಾನ್ ಆಗಿರುವಂತಹ ತಂಬಾಕು ಪದಾರ್ಥವನ್ನ ಆ ವ್ಯಕ್ತಿ ಕದ್ದು ಮಾರಾಟ ಮಾಡ್ತಾ ಇದ್ದ. ಆ ದಾಳಿ ನಡೆದ ಸಂದರ್ಭದಲ್ಲಿ ಸರಿಸುಮಾರು 6,400 ಪ್ಯಾಕೆಟ್ಗಳಷ್ಟು ತಂಬಾಕು ಉತ್ಪನ್ನ ಪತ್ತೆಯಾಗಿದೆ. ಕೇರಳದಲ್ಲಿ ಈ ಹಿಂದೆನೂ ಚೂ ಮಾಡುವ ತಂಬಾಕು ಪದಾರ್ಥಗಳ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ. ಹೀಗಾಗಿ ಅಂತಹ ಸಾಕಷ್ಟು ಪದಾರ್ಥಗಳು ಕೇರಳದಲ್ಲಿ ಲಭ್ಯ ಇಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡಿರೋ ಸುಲ್ತಾನ್ ಬತೇರಿ ಬಳಿಯ ದೊಡ್ಡಪ್ಪ ಕುಲಂನ ನಿವಾಸಿ ಹ್ಯಾರಿಸ್ನ ಕೇರಳದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಹ್ಯಾರಿಸ್ ತನ್ನ ಬೆಡ್ರೂಮ್ನ ಕೆಳಗೆ ದೊಡ್ಡ ಟನಲ್ನ ನಿರ್ಮಿಸಿಕೊಂಡಿದ್ದಂತೆ. ಅಲ್ಲಿ ಈ ತಂಬಾಕು ಉತ್ಪನ್ನಗಳನ್ನ ಇಡ್ಲಾಗಿತ್ತಂತೆ. ಕೇರಳ ಈ ತಂಬಾಕನ್ನ ಕೂಡ ಡ್ರಗ್ ಅಂತಲೇ ಕನ್ಸಿಡರ್ ಮಾಡುತ್ತೆ. ಸೊ ಇಲ್ಲಿ ಹ್ಯಾರಿಸ್ನ ವಶಕ್ಕೆ ಪಡೆಯಲಾಗಿದೆ. ಹಾಗಂತ ಇದು ಕೇವಲ ಡ್ರಗ್ ವಿಚಾರವಾಗಿ ಮಾತ್ರವೇ ಉಳಿದಿಲ್ಲ. ಯಾಕಂದ್ರೆ ಹ್ಯಾರಿಸ್ ಮನೆಯಲ್ಲಿ ಟನಲ್ ಪತ್ತೆಯಾಗಿದೆ. ಅದು ಹಮಾಸ್ ಸ್ಟೈಲಲ್ಲಿದೆ. ಸೊ ಇವನಿಗೂ ಹಮಾಸ್ ಟನಲ್ ಮಾಡ್ಯೂಲ್ಗೂ ಏನ್ ಸಂಬಂಧ? ಇದ್ರ ಜೊತೆಗೆ ಅವನು ಮಾಷಾಲ್ಲಾ ಅಂತ ಮನೆಯ ಮುಂದೆ ಬರೆದುಕೊಂಡಿದ್ದಾನೆ ಅನ್ನೋದು. ಇದು ಧಾರ್ಮಿಕ ಗುರುತಿನ ವಿಷಯ. ಅದರಲ್ಲಿ ವಿಚಾರಣೆ ಮಾಡೋದೇನಿದೆ ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನ ಕಾಡಬಹುದು. ಆದ್ರೆ ಈ ಹಿಂದೆ 2012 ಮೇ 4ರಂದು ಸಿಪಿಐಎಂನ ರೆಬೆಲ್ ಲೀಡರ್ TP ಚಂದ್ರಶೇಖರನ್ ಹತ್ಯೆಯಾಗಿತ್ತು. ಅವತ್ತು ಅವರ ಹತ್ಯೆಗೆ ಬಳಸಲಾಗಿದ್ದ ವೆಹಿಕಲ್ ಮೇಲೆ ಮಾಷಾಲ್ಲಾ ಅಂತ ಬರೆದಿತ್ತು. ಹೀಗಾಗಿನೇ ಈ ಮಾಷಾಲ್ಲಾ ಅನ್ನೋ ಸ್ಟಿಕ್ಕರ್ ಈಗ ಪೊಲೀಸರ ಗಮನನ ಸೆಳೀತಾ ಇದೆ. ಅವರು ಆ ಬಗ್ಗೆ ಕೂಡ ಹ್ಯಾರಿಸ್ನ ಎನ್ಕ್ವೈರಿ ಮಾಡಲಿದ್ದಾರೆ. ಗೆಳೆಯರೆ, ಈ ಹಿಂದೆ ವಯನಾಡಿನಲ್ಲಿ ಸಾಕಷ್ಟು ಮಾದಕ ವಸ್ತುಗಳು ಪೊಲೀಸರಿಗೆ ಸಿಕ್ಕಿದ್ವು. ಅಲ್ಲಿ ಗಾಂಜಾ, ಹೆರಾಯಿನ್ ಅಂತ ವಸ್ತುಗಳನ್ನ ಪೊಲೀಸರು ಸೀಸ್ ಮಾಡ್ಕೊಂಡಿದ್ರು. ಹಾಗೇನೆ ಪಾಕಿಸ್ತಾನದಿಂದ ಕೇರಳಕ್ಕೆ ಲಕ್ಷದ್ವೀಪದ ಮೂಲಕ ಡ್ರಗ್ಸ್ ಬರುತ್ತೆ ಅನ್ನೋ ಮಾಹಿತಿ ಈ ಹಿಂದಿನಿಂದಲೂ ಕೇರಳ ಸರ್ಕಾರಕ್ಕಿದೆ. ಹೀಗಾಗಿ ಕೇರಳ ಮಾದಕ ವಸ್ತುಗಳ ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿ ಕ್ರಮ ವಹಿಸ್ತಾ ಇದೆ. ಅಷ್ಟೇ ಅಲ್ಲದೆ 2012ರಲ್ಲಿ ಕೇರಳದಲ್ಲೂ ಚೂ ಮಾಡುವ ತಂಬಾಕನ್ನ ಕೂಡ ನಿಷೇಧ ಮಾಡೋದ್ರ ಮೂಲಕ ಡ್ರಗ್ ಸಪ್ಲೈಗೆ ಹೆಚ್ಚು ಆಸ್ಪದ ಆಗದ ಹಾಗೆ ಕ್ರಮ ಕೈಗೊಳ್ಳಲಾಗಿತ್ತು. ಆವತ್ತಿಗೆ ಮಧ್ಯಪ್ರದೇಶದ ನಂತರ ಈ ನಿರ್ಧಾರವನ್ನ ಕೇರಳ ಕೈಗೊಂಡಿತ್ತು. ಹೀಗಾಗಿನೇ ಕೇರಳದಲ್ಲಿ ಈ ತಂಬಾಕನ್ನ ಕೂಡ ಡ್ರಗ್ ಅಂತಲೇ ಕನ್ಸಿಡರ್ ಮಾಡಲಾಗತ್ತೆ. ಒಟ್ನಲ್ಲಿ ಕೇರಳ ವಿಚಿತ್ರ ಪ್ರಕರಣಗಳಿಗೆ ಸಾಕ್ಷಿ ಆಗ್ತಲೇ ಇದೆ. ಈಗಲೂ ಅಂಥದ್ದೇ ಪ್ರಕರಣಗಳು ಅಲ್ಲಿ ಸಂಭವಿಸಿವೆ. ಇದು ಗೆಳೆಯರೆ ಪೆಹಲ್ಗಾಂ ದಾಳಿ ಪ್ರಕರಣದ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಹಫೀಜ್ ಸಯೀದ್ನ ಹೆಸರನ್ನ ಸೇರಿಸಿರೋ ಬಗ್ಗೆ ಹಾಗೂ ಪೆಹಲ್ಗಾಂ ದಾಳಿಯ ವಿಕ್ಟಿಮ್ ಮನೆಯವರಿಗೆ ಕೆಟ್ಟ ಕಮೆಂಟ್ಗಳನ್ನ ಮಾಡಿ ತಗ್ಲಾಕೊಂಡಿರೋ ಕೇರಳದ ವ್ಯಕ್ತಿಯ ಬಗೆಗಿನ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯನ್ನ ನಿಮ್ಮ ಮುಂದಿಡ್ತೀವಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.